ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಕ್ಷತ್ರಗಳು ಬೀಳ್ತಾ ಇರುವಾಗ ಏನನ್ನಾದರೂ ಬೇಡಿಕೊಂಡರೆ ಖಂಡಿತ ಈಡೇರುವುದೇ, ಅಥವಾ ಅದು ಒಳ್ಳೆಯದ ಕೆಟ್ಟದ, ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋದು ಮಾತ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ನೋಡಿ. ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆಗಳು ಇದ್ದರೆ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿದರೂ ಪರವಾಗಿಲ್ಲ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಮುಕ್ತ ಮನಸ್ಸಿನಲ್ಲಿ ನನಗೆ ಕಮೆಂಟ್ ಹಾಕ್ಬೋದು, ಅಲ್ಲೇ ನಾನು ಉತ್ತರವನ್ನು ಕೊಡ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಹಾಗೂ ಗುರುಗಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡುವಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಆಗ ಸಿಗುತ್ತೆ. ಹಾಗೆಯೇ ಸಾಮಾನ್ಯವಾಗಿ ನಾವು ಚಿಕ್ಕವರಿದ್ದಾಗಿನಿಂದಲೂ ಬೀಳುವ ನಕ್ಷತ್ರಗಳನ್ನು ನೋಡ್ತೇವೆ ಅಲ್ವಾ, ನೀವು ನೋಡಿರ್ಬೋದು. ನಕ್ಷತ್ರಗಳು ಭೂಮಿಗೆ ಬೀಳುತ್ತಿರುವಾಗ ನಾವು ಏನನ್ನಾದರೂ ಬೇಡಿಕೊಂಡರೆ ಅದು ಈಡೇರುತ್ತಾ ಅಥವಾ ಈಡೇರುತ್ತೆ ಅಂತ ಕೆಲವು ಅಂದರೆ ಪ್ರಾಚೀನ ನಂಬಿಕೆ. ಹಾಗಾದರೆ ಈ ನಂಬಿಕೆ ನಿಜಾನಾ ಅಥವಾ ಇದು ಕೇವಲ ನಂಬಿಕೆನಾ? ಬೀಳುವ ನಕ್ಷತ್ರಗಳನ್ನು ನೋಡಿದಾಗ ಮನಸ್ಸಿನಲ್ಲಿದ್ದ ಆಸೆಗಳನ್ನು ಹೇಳಿಕೊಂಡರೆ ಖಂಡಿತ ಈಡೇರುವುದೇ. ಹಾಗೆಯೇ ಭೂಮಿಗೆ ಬೀಳುತ್ತಿರುವ ನಕ್ಷತ್ರವನ್ನು ನಾವು ನೋಡ್ತೇವೆ. ತುಂಬ ಮಂದಿ ನೋಡಿರ್ಬೋದು, ನೀವು ನೋಡಿರ್ಬೋದು, ನಾನು ನೋಡಿದ್ದೇನೆ. ಬೀಳುವ ನಕ್ಷತ್ರವನ್ನು ನೋಡ್ತಾ ಇದ್ದಾಗ ಅನೇಕರು ತಮ್ಮ ಆಸೆಗಳು ಈಡೇರಲಿ ಅಂತ ಪ್ರಾರ್ಥಿಸಿಕೊಳ್ತಾರೆ. ನಕ್ಷತ್ರ ಬೀಳ್ತಾ ಇರುವಾಗ ನಾವು ನಮ್ಮ ಮನದಾಸೆಯನ್ನು ಹೇಳಿಕೊಂಡರೆ ಅದು ಈಡೇರುತ್ತದೆ ಎನ್ನುವ ನಂಬಿಕೆ. ಈ ಮೂಢನಂಬಿಕೆ ನಿನ್ನೆ ಮೊನ್ನೆಯದಲ್ಲ, ಬದಲಾಗಿ ಇದು ಶತಮಾನಗಳಿಂದಲೂ ಜನರು ನಂಬಿಕೊಂಡು ಹಾಗೂ ಪಾಲಿಸಿಕೊಂಡು ಬಂದ ನಂಬಿಕೆ. ನಕ್ಷತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡು ಬೀಳುವುದು ತುಂಬಾ ಅಪರೂಪ. ಈ ಕಾರಣಕ್ಕಾಗಿ ಇದನ್ನು ನೋಡುವವರು ತಮ್ಮನ್ನು ತಾವು ಅದೃಷ್ಟವಂತರು ಅಂತ ಪರಿಗಣಿಸ್ತಾರೆ. ಬೀಳುವ ನಕ್ಷತ್ರವನ್ನು ನೋಡುವುದು ನಿಜವಾಗಿ ಒಂದು ವ್ಯಕ್ತಿಯ ಆಸೆಯನ್ನು ಈಡೇರಿಸುತ್ತದೆಯಾ? ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನು ನೋಡೋಣ. ಪ್ರಾಚೀನ ಕಾಲದಲ್ಲಿ ಜನರು ರಾತ್ರಿ ನಕ್ಷತ್ರಗಳನ್ನು ನೋಡುವ ಮೂಲಕ ದಿಕ್ಕುಗಳನ್ನು ನಿರ್ಧರಿಸ್ತಾ ಇದ್ರಂತೆ ಮತ್ತು ಅನೇಕ ಭವಿಷ್ಯವಾಣಿಗಳನ್ನು ಸಹ ಅಂದಾಜಿನ ಮೂಲಕ ಹೇಳ್ತಾ ಇದ್ರು. ಪ್ರಾಚೀನ ಜನರ ಪ್ರಕಾರ ಬೀಳುವ ನಕ್ಷತ್ರವನ್ನು ನೋಡುವುದು ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತದೆ. ಹಾಗೆಯೇ ನಕ್ಷತ್ರ ಬೀಳುತ್ತಾ ಇರುವುದನ್ನು ನೋಡುವುದು ಯಾವಾಗಲೂ ಒಳ್ಳೆಯದು ಅಂತ ಹೇಳಲಾಗುವುದಿಲ್ಲ. ಅನೇಕ ಜನರು ಕೆಳಗೆ ಬೀಳುವ ನಕ್ಷತ್ರಗಳಿಂದ ತಮ್ಮ ಇಚ್ಛೆಯನ್ನು ಈಡೇರಿಸುವಂತೆ ಕೇಳಿಕೊಳ್ಳುವುದು ಅಶುಭ ಅಂತಲೂ ಪರಿಗಣಿಸ್ತಾರೆ. ಹಾಗೆಯೇ ಪ್ರಾಚೀನ ಕಾಲದಲ್ಲಿ ವಿಭಿನ್ನ ಸಂಸ್ಕೃತಿಗಳ ಜನರು ನಕ್ಷತ್ರಗಳನ್ನು ದಿಕ್ಕುಗಳ ಸೂಚಕವಾಗಿ ಕೂಡ ಬಳಸ್ತಾ ಇದ್ರು. ಹಾಗೆಯೇ ಪ್ರಾಚೀನ ಕಾಲದಲ್ಲಿ ಜನರು ನಕ್ಷತ್ರಗಳನ್ನು ನೋಡಿ ಬೆಳೆಗಳನ್ನು ಊಹಿಸ್ತಾ ಇದ್ರಂತೆ. ಬೀಳುವ ನಕ್ಷತ್ರವು ದೇವರುಗಳಿಗೆ ಸಂಬಂಧಿಸಿದ ಶುದ್ಧೀಕರಣ, ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ಬಹಿರಂಗಪಡಿಸ್ತದೆ ಅಂತಲೂ ಕೆಲವು ನಂಬ್ತಾರೆ ಇದ್ರು. ಹಾಗೆಯೇ ಪ್ರಾಚೀನ ಕಾಲದಲ್ಲಿ ಬೀಳುವ ನಕ್ಷತ್ರಗಳು ಹೊಸ ಆತ್ಮಗಳು ಅಂತ ಕೆಲವರು ನಂಬಿದ್ದರು. ಅವು ಹುಟ್ಟಲು ಆಕಾಶದಿಂದ ಭೂಮಿಗೆ ಬರುತ್ತವೆ. ಇನ್ನೂ ಕೆಲವರು ಸತ್ತ ಆತ್ಮಗಳು ನಕ್ಷತ್ರಗಳಾಗಿ ಆಕಾಶದಲ್ಲಿ ಇರುತ್ತವೆ. ನಮ್ಮ ಹಿರಿಯರೆಲ್ಲ ಅದನ್ನೇ ಹೇಳ್ತಾ ಇದ್ರು, ಅದು ಸತ್ತವರು ನಕ್ಷತ್ರವಾಗುವುದು ಅಂತ. ಹಾಗೆಯೇ ಪ್ರಾಚೀನ ಕಾಲದಲ್ಲಿ ಬೀಳುವ ನಕ್ಷತ್ರಗಳು ಹೊಸ ಆತ್ಮಗಳು ಅಂತ ಕೆಲವರು ನಂಬಿದ್ರು. ಹಾಗೆಯೇ ಸತ್ತ ಆತ್ಮಗಳು ನಕ್ಷತ್ರಗಳಾಗಿ ಆಕಾಶದಲ್ಲಿ ಇರುವಂಥದ್ದು ಅಂತ ಕೆಲವರು ನಿಮ್ಮ ಹಿರಿಯರು ಹೇಳಿರಬಹುದು. ಹಾಗೆಯೇ ನಕ್ಷತ್ರಗಳು ಬೀಳುವುದರ ಹಿಂದಿನ ವೈಜ್ಞಾನಿಕ ಕಾರಣವನ್ನು ನೋಡೋದಾದರೆ, ಅಂದರೆ ಈಗಿನ ಸೈಂಟಿಫಿಕಲಿ ಅದನ್ನು ನೋಡೋದಾದರೆ, ಬೀಳುವ ನಕ್ಷತ್ರವು ಆಕಾಶದಲ್ಲಿ ಹಾಡ್ತಾ ಇರುವಂತೆ ತೋರುತ್ತದೆ. ಆದರೆ ವಾಸ್ತವದಲ್ಲಿ ಅದು ನಕ್ಷತ್ರ ಅಲ್ಲ. ಬೀಳುವ ನಕ್ಷತ್ರಗಳು ವಾಸ್ತವವಾಗಿ ಬಾಹ್ಯಾಕಾಶದಿಂದ ಬಂದು ಭೂಮಿಯ ವಾತಾವರಣದಲ್ಲಿ ಘರ್ಷಣೆಗೊಳ್ಳುವ ಆಕಾಶದಲ್ಲಿರುವ ಒಂದು ಸಣ್ಣ ಕಲ್ಲು ಅಥವಾ ಧೂಳು. ಈ ಬಂಡೆಯು ಭೂಮಿಯ ವಾತಾವರಣ ಪ್ರವೇಶಿಸಿದಾಗ ಅದು ಘರ್ಷಣೆಯಿಂದ ಉರಿಯಲು ಪ್ರಾರಂಭಿಸುತ್ತದಂತೆ. ಹಾಗೆಯೇ ಇದರಿಂದಾಗಿ ಪ್ರಚಂಡ ಹೊಳಪು ಸೃಷ್ಟಿಯಾಗ್ತದೆ. ವಾಸ್ತವವಾಗಿ ಬೀಳುವ ನಕ್ಷತ್ರಗಳನ್ನು ಖಗೋಳಶಾಸ್ತ್ರಜ್ಞರು ಉಲ್ಕೆಗಳು ಅಂತ ಕರೀತಾರೆ. ಪ್ರಾಚೀನ ಕಾಲದಲ್ಲಿ ಅದನ್ನು ತುಂಬ ಒಂದೊಂದು ರೀತಿಯಲ್ಲಿ ನಂಬ್ತಾ ಇದ್ರು ನಮ್ಮ ಹಿರಿಯರು. ಹಾಗೆಯೇ ಈಗಿನ ವೈಜ್ಞಾನಿಕ ಸೈನ್ಸ್ಗಳು ನೋಡೋದಾದರೆ ಈ ಥರ ಅಂತ ಹೇಳ್ತಾರೆ. ಅದು ಎಷ್ಟು ನಿಜಾನೋ ಎಷ್ಟು ಇದು ಅಂತ ದೇವರಿಗೆ ಗೊತ್ತು. ಹಾಗೆಯೇ ಹೆಚ್ಚಿನ ಉಲ್ಕೆಗಳು ಭೂಮಿಯ ವಾತಾವರಣದಲ್ಲಿ ಉರಿಯುತ್ತವೆ, ನೆಲವನ್ನು ತಲುಪುವುದಿಲ್ಲ. ಆದರೆ ಕೆಲವು ಉಲ್ಕೆಗಳು ತುಂಬ ದೊಡ್ಡದಾಗಿರ್ತವೆ. ಅವು ಭೂಮಿಯ ವಾತಾವರಣದಲ್ಲಿ ಘರ್ಷಣೆ ಸಮಯದಲ್ಲಿ ಸಂಪೂರ್ಣವಾಗಿ ಉರಿಯುವುದಿಲ್ಲ ಮತ್ತು ಭೂಮಿಯ ಮೇಲ್ಮೈಯನ್ನು ತಲುಪುವುದಿಲ್ಲ. ಅಂಥವುಗಳನ್ನು ನಾವು ಉಲ್ಕೆ ಶಿಲಾ ಅಂತಲೂ ಕರೀತಾರೆ. ಅಂದರೆ ಅದು ಏನಾದರೂ ಭೂಮಿಗೆ ಬರ್ತಾ ಇರುವಾಗ ನಮಗೇನಾಗುತ್ತೆ, ಅದು ನಕ್ಷತ್ರವೇ ಬರ್ತಾ ಇರೋದು ಅನ್ನೋ ಒಂದು ನಮಗೆ ಹಾಗೆ ಕಾಣುತ್ತೆ. ಅದು ನಕ್ಷತ್ರವಲ್ಲ, ಅದು ಉಲ್ಕಾಪಾತ ಅಥವಾ ಉಲ್ಕಾಶಿಲೆ ಅಂತಲೂ ಕರೆಯುವಂಥದ್ದು. ನಾವೆಲ್ಲ ಚಿಕ್ಕವರಿದ್ದಾಗ ಆ ಥರವೇ ನಂಬ್ತಾ ಇದ್ವಿ. ಏನೋ ನಕ್ಷತ್ರ ಬರ್ತಾ ಇದೆ, ನಾವು ನಮ್ಮ ವಿಶ್ವಾಸ ಏನಾದರೂ ಇದ್ದರೆ ಅದರಲ್ಲಿ ಹೇಳಿದರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅನ್ನುವ ಇದು. ಈಗಿನ ಮಕ್ಕಳು ಕೂಡ ಕೆಲವರು ಅದನ್ನು ಹೇಳ್ತಾ ಇರ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಪ್ರಾಚೀನ ಕಾಲದಲ್ಲಿ ಅದನ್ನು ಬೇರೆ ಬೇರೆ ವಿಷಯಗಳಿಗಾಗಿ ನಂಬ್ತಾ ಇದ್ದರು. ಆದರೆ ವಿಜ್ಞಾನಿಗಳು ಅದರ ಬಗ್ಗೆ ಹೇಳೋದೇ ಬೇರೆ. ಹಾಗೆಯೇ ಪ್ರಾಚೀನ ನಂಬಿಕೆ ಪ್ರಕಾರ ಜನರು ಇದನ್ನು ನಮ್ಮ ಪೂರ್ವಿಕರು ದೇವರ ಆಶೀರ್ವಾದ ಉಳ್ಳ ನಕ್ಷತ್ರ ಅನ್ನೋ ಕಾರಣದಿಂದ ಅವುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ. ಅದೇನೋ ಭೂಮಿಗೆ ಬೀಳುವುದನ್ನು ನೋಡಿದರೆ ಅದಕ್ಕೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದರಂತೆ. ಹಾಗೆಯೇ ನಮ್ಮ ಆಸೆಗಳು ಈಡೇರಿಸುವಂತೆ ಅವರು ಆ ನಕ್ಷತ್ರಗಳ
ಅವರು ಕೂಡ ಕೇಳ್ಕೊಳ್ತಾ ಇದ್ರು. ಹಾಗೆಯೇ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಅದೊಂದು ಉಲ್ಕೆ ಆಗಿದೆ ಹೊರತು ನಿಮ್ಮ ಆಸೆಯನ್ನು ಈಡೇರಿಸುವ ನಕ್ಷತ್ರವಲ್ಲ ಅನ್ನೋದನ್ನು ನಾವು ಅದನ್ನು ಒಪ್ಕೊಳ್ಬೇಕು, ಇದನ್ನು ಒಪ್ಕೊಳ್ಬೇಕು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಅವರವರಿಗೆ ಬಿಟ್ಟದ್ದು ಅಷ್ಟು ಅಂತ ಹೇಳ್ಬೋದು. ಅದನ್ನು ವಿಜ್ಞಾನಕ್ಕೆ ಸಂಬಂಧಿಸಿ ನೋಡಿದರೆ ಅದು ಏನು ನಕ್ಷತ್ರ ಅಲ್ಲ, ಇಡೀ ನಮ್ಮ ಆಸೆಗಳನ್ನು ನಡೆಸೋ ನಕ್ಷತ್ರ ಅಲ್ಲ ಅಂತಲೂ ಹೇಳ್ತಾರೆ. ಆದರೆ ಪ್ರಾಚೀನ ಕಾಲದಲ್ಲಿ ಅದರ ಬಗ್ಗೆ ತುಂಬಾ ನಂಬಿಕೆ ಇದ್ದು ನಮಗೂ ನಮ್ಮ ಹಿರಿಯರು ಅದನ್ನೇ ಹೇಳ್ತಾ ಇದ್ರು. ಹಾಗೆ ಇದು ಇವತ್ತಿನ ವಿಡಿಯೋವಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.